ಈಟೋದಾದ್ರು ನಮ್ಮಳು ಬರ್ನೇ ಇಲ್ವಲ್ಲ. ಮಿಟ್ಟಿ ಬೇರೆ ಸುಡ್ತೈತೆ, ಹೊಟ್ಟೆ ಬೇರೆ ಹಸಿತೈತೆ. ಅಯ್ಯೋ ಕಿಷ್ಟ ಹೇಳಿದ್ರು ಅಷ್ಟೇ. ಇದೆಲ್ಲೋ ಅದು ಹೇಳು. ಯಪ್ಪ ಸಾಕಾಯ್ತು. ಬತ್ತಾವಳೆ ಇರಪ್ಪ, ಕೈ ಕಾಲು ಬುಕ್ಕ ತೊಳ್ಕೊ ಬಂದ್ಬಿಡಮ್ಮ. ಇದೇ ಕಮ್ಮಿ ಇಟ್ಟೋತ್ ಮಾಡ್ಬಿಟ್ಟೆ. ಬಿರ್ನೆ ಬರಕ್ ನೀ ಏನ್ ಏರೋಪ್ಲೇನ್ ಕೊಡ್ಸಿದ್ಯಾ? ಓ ಇಂಥ ಮಾತ್ಕೊಳ್ಗೆ ಏನ್ ಕಮ್ಮಿ ಇಲ್ಲ ಕಣ್ತಕ. ಬಿರ್ಬೇನೆ ಉಣ್ಣಾಕಿಕ್ಕೋ. ಇದೇನಮ್ಮ ಇದು? ಅಲ್ಲ ಕಣಯ್ಯ, ಒತ್ತೊತ್ಗೆ ನಿನಗ್ ಊಟಕ್ಕೆ ಇಕ್ಕಿಲ್ದೆ ಹೋದ್ರೆ ರೇಗಾಡಕ್ಕಿಲ್ವಾ ನೀನು? ನಮ್ಮ ಅಡಿಕೆ ಗಿಡಗಳು ಹಂಗೆಯ. ಹಂಗಾರೆ ನನ್ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತಲಾ? ನಿನ್ಗೆ ಗೊತ್ತಲ್ಲಮ್ಮಿ, ಅವು ಚಿಕ್ಕವಿದ್ದಾಗ್ಲಿಂದನು ಹೆಂಗ್ ನೋಡ್ಕೊಂಡವ್ನಿ ಅಂತ. ಆಗ್ಲೂ ರಾತ್ರಿಯಿಂದನೇ ಸಾಲ ಸೋಲ ಮಾಡಿ ಅವಕ್ಕೆ ನೀರು ಗೊಬ್ಬರ ಕೊಟ್ಟಿವ್ನಿ. ಅವು ಫಸ್ಲು ಕೊಡ್ತಾ ಇಲ್ಲ, ನಾನೇನಮ್ಮಿ ಮಾಡ್ಲಿ? ನಿನ್ಗೆ ಇಷ್ಟಿಲ್ದಿರೋ ಊಟ ಇಕ್ಕಿದ್ರೆ ನೀ ಏನ್ ತಿಂದೆಯಾ? ಅದಂಗ ಆಗ್ಬಿಡ್ತದೆ. ಊಟ ಅಂದ್ರೆ ರುಚಿ ರುಚಿಯಾಗಿರ್ಬೇಕು, ತಿಂದಟ್ಲೆ ಮೈಗೆ ಶಕ್ತಿ ಬಂದಂಗ ಆಗ್ಬೇಕು. ಹಾ ಅಲ್ವಾ ಮತ್ತೆ. ಇದು ಹಂಗೆಯ. ಇದು ಕೊಡಗು ಅಗ್ರಿಟೆಕ್ ಅವ್ರದ್ದು ಅರೆಕಾ ಕಿಟ್ಟು. ಇದ್ನ ನಮ್ಮ ಅಡಿಕೆ ಗಿಡಗಳಿಗೆ ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡ್ತದೆ. ಗಿಡದ ಬೇರ್ಗಳಿಗೆ ಬಲ ಕೊಟ್ಟು ಗಿಡಕ್ಕೆ ರೋಗ ಬರ್ದಂಗ್ ಕಾಪಾಡ್ತದೆ. ಇದ್ರಿಂದ ಅಡಿಕೆ ಉದ್ರೋದು ಕಮ್ಮಿ ಆಯ್ತದೆ, ಇಳುವರಿನೂ ಜಾಸ್ತಿ ಆಯ್ತದೆ. ಓ ಹಂಗೇನಮ್ಮಿ? ಆಮೇಲೆ ಈ ಕಿಟ್ ತರಕ್ಕೆ ಜಾಸ್ತಿ ದುಡ್ಡು ಬೇಕಿಲ್ಲ ಕಣಯ್ಯ. ಹಂಗ ಅಚ್ಚರಿ, ಇವೆಲ್ಲ ನಿಂಗೆ ಹೆಂಗ್ ಗೊತ್ತಾಯ್ತಮ್ಮಿ? ನಾನು ಫೇಸ್ಬುಕ್ ಅಲ್ಲಿ ಇವ್ರ ವಿಡಿಯೋ ನೋಡ್ಬಿಟ್ಟು ಈ ನಂಬರಿಗೆ ಫೋನ್ ಮಾಡ್ದೆ. ಒಳ್ಳೆ ಕೆಲಸ ಮಾಡ್ದೆ ಕಣ್ಬಿಡಮ್ಮಿ. ಈ ಸರಿ ಫಸ್ಲು ಬಂದ್ಮೇಲೆ ಅದೆಂತದೋ ಏರೋಪ್ಲೇನ್ ಅಂದಲ್ಲ, ಅದ್ ಕೊಡ್ತೀನಿ ಕಣ್ಬಿಡು. ಓ ಈ ಮಾತ್ಗೆ ಏನ್ ಕಮ್ಮಿ ಇಲ್ಲ.